ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಎಫೆಸದವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದಿ ಎಫೆಸಿಯನ್ಸ್, ಚಾಪ್ಟರ್ 2, 2ನೇ ಅಧ್ಯಾಯ. ಎಫೆಸ 2ನೇ ಅಧ್ಯಾಯದಲ್ಲಿ ನಮಗೆ ಕ್ರಿಸ್ತನಲ್ಲಿ 18 ಆಶೀರ್ವಾದಗಳನ್ನು ನೋಡಿಕೊಳ್ಬೋದು ರೀ. 18 ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್. ಹೌದು, ಅಪರಾಧಗಳ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಆತನು ಏನು ಮಾಡಿದನು, ಏನೆಲ್ಲ ನಮಗೆ ಆತನು ಮಾಡಿದ್ದನ್ನು ನಾವು 18 ಆಶೀರ್ವಾದಗಳನ್ನಾಗಿ ನೋಡಲಿಕ್ಕಿದ್ದೇವೆ. ಬನ್ನಿರಿ, 18 ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ 18 ಆಶೀರ್ವಾದಗಳು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಇವೆಲ್ಲ 18 ಆಶೀರ್ವಾದಗಳಿದೆ. ಮೊದಲನೇದಾಗಿ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡೋದಾದರೆ, ಕರುಣೆಯಲ್ಲಿ ಐಶ್ವರ್ಯವಂತನಾದ ದೇವರು ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತ ನಮ್ಮನ್ನು ಪ್ರೀತಿಸಿ. ವಾವ್! ಮೊದಲನೇ ಆಶೀರ್ವಾದ ಕ್ರಿಸ್ತನಲ್ಲಿ ನಮಗೆ ಏನು ಎಂಬುದಾಗಿ ನೋಡುವಾಗ, ದೇವರ ಪ್ರೀತಿ. ದೇವರು ನಮ್ಮನ್ನು ಪ್ರೀತಿಸಿದ್ದು ಇದು ದೊಡ್ಡ ಆಶೀರ್ವಾದ ರೀ. ಯಾಕಂತ ಹೇಳಿದರೆ, ಈ ಲೋಕದಲ್ಲಿ ಯಾರೊಬ್ಬರು ಹೇಳಿದ್ದ ಮಾತು ನೆನಪಿಗೆ ಬರ್ತಿದೆ. ಅದೇನೆಂದರೆ, ದ ಹೋಲ್ ವರ್ಲ್ಡ್ ಈಸ್ ಫುಲ್ ಆಫ್ ಪೇಷನ್ಸ್. ರೋಗಿಗಳು ಲೋಕಾದ್ಯಂತ ತುಂಬಿದ್ದಾರೆ. ಆ್ಯಂಡ್ ದ ಮೆಡಿಸಿನ್ ಈಸ್ ಲವ್. ಅದಕ್ಕೆ ಬೇಕಾದಂಥ ಅವಶ್ಯ, ಅವರೆಲ್ಲರಿಗೂ ಬೇಕಾದ ಅವಶ್ಯ ಪ್ರೀತಿ. ಆದರೆ ಮಾನವ ಪ್ರೀತಿಯೇ ಎಷ್ಟೋ ಉತ್ತೇಜನಕಾರಿ, ಸಹಾಯಕಾರಿಯಾದದ್ದು ಮತ್ತು ಬಹಳಷ್ಟು ಆಶೀರ್ವಾದದಾಯಕವಾದದ್ದಾಗಿದೆ. ಆದರೆ ದೇವರ ಪ್ರೀತಿ ಇನ್ನೆಷ್ಟು ಐಶ್ವರ್ಯವಾಗಿ, ಆಶೀರ್ವಾದವಾಗಿ, ದೈವಿಕವಾಗಿ ಇರುವಂಥದ್ದು, ನಿತ್ಯವಾಗಿರುವಂಥದ್ದು ಅಲ್ಲವೇ? ಸರಿ, ಅದು ಮೊದಲನೇ ಆಶೀರ್ವಾದ ಕ್ರಿಸ್ತನಲ್ಲಿ. ಅದೇನೆಂದರೆ, ದೇವರು ನಮ್ಮನ್ನು ಪ್ರೀತಿಸಿದ್ದು. ಎಫೆಸ 2:4. ಆದರೆ ಎಫೆಸ 2:5 ನಾವು ನೋಡುವಾಗ, ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕ್ರಿಸ್ತನೊಂದಿಗೆ ದೇವರು ಬದುಕಿಸಿದ್ದಾನೆ. ಮೇಡ್ ಅಲೈವ್, ಬದುಕಿಸಿದ್ದು. ಪಾಪದ ಸಂಬಳ ಮರಣ. ಹಾಗಿರುವಾಗ ಪಾಪದಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ್ದು ದೇವರ 2ನೇ ಆಶೀರ್ವಾದ ಅಂತ ಹೇಳ್ಬೋದು. ಗಾಡ್ ರೈಸ್ಡ್ ಅಸ್ ಫ್ರಮ್ ದ ಸ್ಪಿರಿಚುವಲ್ ಡೆತ್. ಮೂರನೇದಾಗಿ, ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನದಲ್ಲಿ, ನೀವು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಸೊ ಸ್ಯಾಲ್ವೇಷನ್, ರಕ್ಷಣೆಯ ಅನುಭವ. ದೇವರು ನಮ್ಮನ್ನು ರಕ್ಷಿಸಿದನು. ಹೌದು, ಪಾಪ ಕ್ಷಮಿಸಿದ್ದ ಅಲ್ಲದೆ ಪಾಪದಿಂದ ಯೇಸು ಅಂದರೆ ಮತ್ತಾಯ 1:21, ಆತನೇ ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಾಗಾದರೆ ರಕ್ಷಣೆಯ ಅನುಭವ ಅದು 3ನೇ ಆಶೀರ್ವಾದ ಕ್ರಿಸ್ತನಲ್ಲಿ. 4ನೇ ಆಶೀರ್ವಾದ ಭಾಳ ಚೆನ್ನಾಗಿದೆ. 7ನೇ ವಚನದಲ್ಲಿ ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 7ನೇ ವಚನದಲ್ಲಿ, ಈಗ ಸತ್ತು ಹೋದಂಥ, ಪಾಪದಲ್ಲಿ ಅಪರಾಧದಲ್ಲಿ ಸತ್ತು ಹೋದಂಥ ನಮ್ಮನ್ನು ದೇವರು ಮಾಡಿದ್ದು ಏನಂತ ಹೇಳಿದ್ರೆ, ಪ್ರೀತಿಸಿ. ಡೆಡ್ ಬಾಡಿನ ಪ್ರೀತಿಸಿ ಅಂದರೆ ಆತ್ಮಿಕವಾಗಿ ಸತ್ತಂಥವ್ರನ್ನ ಪ್ರೀತಿಸಿ, ಬದುಕಿಸಿ, ರಕ್ಷಿಸಿ. ಈ 3 ಸ್ಟೆಪ್ಪು: ಪ್ರೀತಿಸಿ, ಬದುಕಿಸಿ, ರಕ್ಷಿಸಿ. ಈಗ 4ನೇದಾಗಿ, ಕೂಡ್ರಿಸಿದ್ದಾನೆ. ವಾವ್! ಹಿ ಮೇಡ್ ಅಸ್ ಸೀಟೆಡ್. ಯಾರಾದರೂ ಮನೆಗೆ ಬಂದರೆ ಕೂತ್ಕೊಳ್ರಿ ಅಂತ ಹೇಳ್ತೀವಿ ಅಲ್ವಾ?
ಅದೇ ರೀತಿಯಾಗಿ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಎಬ್ಬಿಸಿ ಆತನೊಡನೆಯೇ ಪರಲೋಕದ ಸ್ಥಳಗಳಲ್ಲಿ ಪರಲೋಕದಲ್ಲಿ ನಮ್ಮನ್ನು ಕೂಡ್ರಿಸಿದ್ದಾನೆ. ಹಿ ಹ್ಯಾಸ್ ಮೇಡ್ ಅಸ್ ಟು ಸಿಟ್ ವಿತ್ ಹಿಮ್, ಕ್ರೈಸ್ಟ್. ಕ್ರಿಸ್ತನೊಂದಿಗೆ ಕೂತ್ಕೊಳ್ಳೋದು, ವಾವ್! ಬಹಳ ಒಂದು ಉತ್ತೇಜನಕಾರಿಯಾದಂಥ ಅನುಭವ, ಹೆಮ್ಮೆ, ಹೈ ಲೆವೆಲ್. ನರಕ ಪಾತ್ರರಾಗಿರ್ತಕ್ಕಂಥ ಆಗಿರಬೇಕಾದ ನಮ್ಮನ್ನು ಆತನು ನರಕದಿಂದ ಬಿಡಿಸಿ ಭೂಲೋಕದಲ್ಲಿ ನಮ್ಮನ್ನು ಬದುಕಿಸಿ ರಕ್ಷಿಸಿ ಪರಲೋಕದಲ್ಲಿ ಕೂಡ್ರಿಸಿದ್ದಾನೆ. 5ನೇದಾಗಿ 10ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನದಲ್ಲಿ ಇನ್ನೊಂದು ಕಾರ್ಯವನ್ನು ದೇವರು ನಮಗಾಗಿ ಮಾಡಿರುವಂಥದ್ದು. ಇದು 5ನೇ ಕ್ರಿಸ್ತನಲ್ಲಿನ ಆಶೀರ್ವಾದ. ಎಫೆಸ 2ರಲ್ಲಿ ಕ್ರಿಸ್ತನಲ್ಲಿ 18 ಆಶೀರ್ವಾದಗಳಿವೆ ಅಂತೆ. ಅದರಲ್ಲಿ 5ನೇದು ನಾವು ನೋಡ್ತಾ ಇದ್ದೇವೆ. ಅದೇನಂತ ಹೇಳಿದ್ರೆ, ದೇವರು ನಮಗೋಸ್ಕರ ಮುಂದಾಗಿ ಸಿದ್ಧಪಡಿಸಿದ ಸತ್ಕ್ರಿಯೆಗಳು. ಜಗದುತ್ಪತ್ತಿಗೆ ಮುಂಚಿತವಾಗಿ ಏನೆಲ್ಲ ಇವತ್ತು ಯಾವ ಸತ್ಕ್ರಿಯೆ ನಾನು ಮಾಡಬೇಕು, ನಾಳೆ ಯಾವ ಸತ್ಕ್ರಿಯೆ ಮಾಡಬೇಕು ಎಂಬುದಾಗಿ ದೇವರು ಸತ್ಕ್ರಿಯೆಗಳನ್ನು ಮಾಡುವಂತೆ ಮುಂದಾಗಿ ನೇಮಿಸಿದ್ರ ಬಗ್ಗೆ ನಾವು ನೋಡ್ತೀವಿ. ಸತ್ಕ್ರಿಯೆಗಳನ್ನು ಮಾಡುವಂಥದ್ದು, ವಾವ್! ಇದು ಬಹಳ ಉತ್ತೇಜನಕಾರಿಯಾದದ್ದು. ಹಾಗಾದರೆ ನಾನು ಏನಾದರೂ ಸತ್ಕ್ರಿಯೆ ಇವತ್ತು ಮಾಡಿದರೆ ಅದು ದೇವರು ಮುಂದಾಗಿ ಸಿದ್ಧಪಡಿಸಿದ್ದು. ದೇವರು ಸಿದ್ಧಪಡಿಸಿದ್ದನ್ನು ನಾನು ಮಾಡಿದ್ದೇನಷ್ಟೇ ಎಂಬುದಾಗಿ. ಆದ ಕಾರಣ ಹೊಗಳಿಕೊಳ್ಳೋದಕ್ಕೆ ಆಸ್ಪದ ಇಲ್ಲ. ದೇವರು ಕ್ರಮಪಡಿಸಿದ್ದನ್ನು ಸಿದ್ಧಪಡಿಸಿದ್ದನ್ನು ನಾನು ಮಾಡಿದ್ದೇನಷ್ಟೇ ಅಂತ ಹೇಳಿಬಿಟ್ಟು. ಇನ್ನೊಂದು ಆಶೀರ್ವಾದ, ಕ್ರಿಸ್ತನಲ್ಲಿ 18 ಆಶೀರ್ವಾದಗಳಲ್ಲಿ 5 ನಾವು ನೋಡ್ಕೊಂಡಿದ್ವಿ. ಇನ್ನು 13 ಬೇಗ ನಾವು ನೋಡಲಿಕ್ಕಿದೆ. ಅದು 13ನೇ ವಚನದಲ್ಲಿ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನದಲ್ಲಿ, ಮೇಡ್ ಕ್ಲೋಸ್, ಕ್ರಿಸ್ತ ಯೇಸುವಿನಲ್ಲಿ ದೂರವಾಗಿದ್ದ ನಮ್ಮನ್ನು ಹತ್ತಿರ ಮಾಡಿದ್ದಾನೆ, ಸಮೀಪಸ್ಥರನ್ನಾಗಿ ಮಾಡಿದ್ದಾನೆ. ಹಿ ಮೇಡ್ ಅಸ್ ಕ್ಲೋಸ್. ಪ್ರೀತಿಸಿದ್ದು ಒಂದು ಹಂತ, ಆದರೆ ಸಮೀಪಿಸಿದ್ದು ಇನ್ನೊಂದು ಹಂತ. ಆದ ಕಾರಣ ದೇವರು ನಮ್ಮನ್ನು ತನಗೆ ಸಮೀಪವಾಗಿ ಮಾಡಿಕೊಂಡಿರುವಂಥದ್ದು ಮಹಾಕೃಪೆ, ಮಹಾಪ್ರೀತಿ ಮಾಡಿಬಿಟ್ಟು 14ನೇ ವಚನ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದೆ ಆತನು. ಸೊ ಹಿ ಮೇಡ್ ಅಸ್ ಒನ್. ಐಡೆಂಟಿಟಿ ಇಲ್ಲ, ಗುರುತಿಸುವಿಕೆ ಇಲ್ಲ. ಒಂದು ರೀತಿಯಿಂದ ಗುರುತಿಸುವಿಕೆ ಇದೆ, ಕ್ರಿಸ್ತನಲ್ಲಿ ಎಂಬ ಗುರುತಿಸುವಿಕೆ. ಆದರೆ ನಾನು ಅನ್ನುವಂಥದ್ದು ಅಲ್ಲಿ ಕಾಣ್ತಾ ಇಲ್ಲ, ನಾವುಗಳು ಅನ್ನುವಂಥದ್ದು ಕಾಣ್ತಾ ಇಲ್ಲ. ಒಂದು ಮಾಡಿದನಂತ ಹೇಳ್ಬಿಟ್ಟು. ಇನ್ನೊಂದು ದೊಡ್ಡ ಕಾರ್ಯ, ಇನ್ನೊಂದು ದೊಡ್ಡ ಆಶೀರ್ವಾದ 15ನೇ ವಚನದಲ್ಲಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಶಾಸನಗಳಲ್ಲಿ ಆಜ್ಞೆಗಳಾಗಿದ್ದ ಧರ್ಮಶಾಸ್ತ್ರವನ್ನು ತನ್ನಲ್ಲಿ ರದ್ದುಗೊಳಿಸಿ ಹಿ ಕ್ಯಾನ್ಸಲ್ಡ್. ಧರ್ಮಶಾಸ್ತ್ರ ನಮ್ಮನ್ನು ಅದು ಅಪರಾಧ, ನೀನು ತಪ್ಪು ಮಾಡಿದ್ದಿ ಅಂತ ಧರ್ಮಶಾಸ್ತ್ರ ಬಂದು ಕನ್ನಡಿದ್ದ ಹಾಗೆ. ನನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡ್ರೆ ನಾನು ತಪ್ಪು ಮಾಡಿದ್ದು ಅದರಲ್ಲಿ ಕಾಣ್ತದೆ, ಅಥವಾ ಏನಾದರೂ ತಪ್ಪಾಗಿದ್ದರೆ ಅದು ಕಾಣ್ತದೆ. ಅದು ವ್ಯತ್ಯಾಸವಾಗಿ ತೋರಿಸಲ್ಲ, ಕನ್ನಡಿ ಇದ್ದ ಹಾಗೆ ತೋರಿಸ್ತದೆ. ಆ ರೀತಿಯಾಗಿ ಧರ್ಮಶಾಸ್ತ್ರವು ಕನ್ನಡಿಯೋಪಾದಿಯಲ್ಲಿ ನಾವು ಎಷ್ಟು ಪಾಪಿಗಳು ಅಂತ ತೋರಿಸಿತು, ಅದನ್ನು ಖಂಡಿಸಿತು ಅಂತ ಕೂಡ ಹೇಳ್ಬೋದು. ಆ ರೀತಿಯಾಗಿದ್ದಾಗ ಅದನ್ನು ರದ್ದುಗೊಳಿಸಿದ ಆಶೀರ್ವಾದ. ವಾವ್! 9ನೇದಾಗಿ, ಇದುವರೆಗೆ 8 ಆಶೀರ್ವಾದಗಳು, ಕ್ರಿಸ್ತನಲ್ಲಿ 8 ಆಶೀರ್ವಾದಗಳನ್ನು ನಾವು ನೋಡಿದ್ವಿ. ಇನ್ನು 10 ಆಶೀರ್ವಾದಗಳನ್ನು ನಾವು ನೋಡಲಿಕ್ಕಿದೆ. ಬೇಗ ನಾವು ನೋಡಿಕೊಳ್ಳೋಣ. 2ನೇ ಅಧ್ಯಾಯ 16ನೇ ವಚನದಲ್ಲಿ, ಇದ್ದ ವೈರವನ್ನು ಅಥವಾ ಇದ್ದ ದ್ವೇಷವನ್ನು
ಶಿಲುಬೆಯ ಮೂಲಕ ಕೊಂದು. ವಾವ್! ದ್ವೇಷ ಕೊಲ್ಲಬೇಕಾದ್ರೆ ಅಷ್ಟು ಈಸಿ ಅಲ್ಲ, ಆದರೆ ದೇವರು ಅದನ್ನು ಮಾಡಿದ್ದು ದೇವರು. ಆದ ಕಾರಣ ಇದ್ದ ದ್ವೇಷವನ್ನು ಕೊಂದು, ಅದು 9ನೇ ಆಶೀರ್ವಾದ. 10ನೇ ಆಶೀರ್ವಾದ ಏನಂದರೆ, ಉಭಯರನ್ನು ಒಂದೇ ದೇಹದಲ್ಲಿರುವವರನ್ನಾಗಿ ಮಾಡಿ. ವಾವ್! ಇದು ಕೂಡ ಭಾಳ ದೊಡ್ಡ PhD ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. 18 PhD ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಮಗೆ ಅತ್ಯಂತ ಉನ್ನತವಾದಂಥ, ಅತಿ ಉನ್ನತವಾದಂಥ ಆಶೀರ್ವಾದಗಳು. ಅದರಲ್ಲಿ ಒಂದು, ಒಂದೇ ದೇಹದಂತಾಗಿ ಮಾಡಿದ್ನಂತೆ. ದೇವರ ದೇಹದಲ್ಲಿ, ಕ್ರಿಸ್ತನ ದೇಹದಲ್ಲಿ ಭಾಗಿಗಳಾಗಿ ಮಾಡಿ ದೇವರೊಂದಿಗೆ ಸಂಧಾನಪಡಿಸಿದ್ದಾನೆ. ಇದು 11ನೇ ಆಶೀರ್ವಾದ, ಸಂಧಾನ ಪಡಿಸಿರುವಿಕೆ. ಒಂದು ಮಾಡಿದ್ದಾನೆ, ವೈರತ್ವ ಹೋಯಿತು, ಈಗ ಸಮಾಧಾನ ಬಂತು. ಆ ರೀತಿಯಾಗಿ 11 ಆಯಿತು. 12ನೇ ಆಶೀರ್ವಾದ ನಾವು ನೋಡಿಕೊಳ್ಳೋಣ 18ನೇ ವಚನದಲ್ಲಿ. ಏಕೆಂದರೆ ಆತನ ಮೂಲಕ ನೀವು ಒಬ್ಬ ಆತ್ಮನಿಂದ, ವಾವ್, ಒಬ್ಬ ಆತ್ಮನಿಂದ, ಪವಿತ್ರ ಆತ್ಮನಿಂದ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಹೀಗೆ ಮಾರ್ಗವಾಯಿತು. ತಂದೆ ಹತ್ರ ಹೋಗಬೇಕಾದ್ರೆ, ಹೌದು, ಮಹಾಯಾಜಕನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ, ಅದೇ ಸಂದರ್ಭದಲ್ಲಿ ಒಬ್ಬ ಆತ್ಮನಿಂದ, ಪವಿತ್ರ ಆತ್ಮನಿಂದ. ಅದು ಕೂಡ ಆತನು ಪವಿತ್ರ ಆತ್ಮನು, ಅದೇ ಸಂದರ್ಭದಲ್ಲಿ ಆತನು ಒಬ್ಬ ಆತ್ಮನು, ಒಂದು ಆತ್ಮನು, ಒಂದಾಗಿ ಮಾಡುವಂಥ ಆತ್ಮನು. ಇದು ಕ್ರಿಸ್ತನಲ್ಲಿ ನಮಗೆ ಲಭ್ಯವಾಗಿರುವಂಥ 12ನೇ ಮಹಾ ಆಶೀರ್ವಾದ. 13ನೇ ಆಶೀರ್ವಾದ ಏನಾಗಿದ್ದೇವೆ ಅಂತ ಹೇಳ್ಬಿಟ್ಟು ನೋಡುವಾಗ, ನಾವು ನಾಗರಿಕರಾಗಿದ್ದೇವೆ. 19ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 19ನೇ ವಚನದಲ್ಲಿ ನಾಗರಿಕರು, ಸಿಟಿಸನ್. ಯಾವ ನಾಗರಿಕರು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಒಂದು ಕಾಲದಲ್ಲಿ ನಾವು ಪರಕೀಯರು, ಪರದೇಶದವರು ಆಗಿದ್ದೆವು. ಈಗ ದೇವ ಜನರೊಂದಿಗೆ ನಾವು ಏನಾಗಿದ್ವಿ? ಜೊತೆ ನಾಗರಿಕರು. ವಿ ಆರ್ ಜಾಯಿಂಟ್ ಸಿಟಿಸನ್. ಇದು 13ನೇ ಮಹಾ ಆಶೀರ್ವಾದ ಕ್ರಿಸ್ತನಲ್ಲಿ. ಇದು ಹಳೆ ಒಡಂಬಡಿಕೆಯ ಭಕ್ತಾದಿಗಳಿಗೆ ಇರಲಿಲ್ಲ, ನಮಗೆ ಲಭ್ಯವಾಗಿದೆ. ಮತ್ತು ಅದೇ 19ನೇ ವಚನದಲ್ಲಿ, ಅಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 19ನೇ ವಚನದ 2ನೇ ಭಾಗದಲ್ಲಿ, ದೇವರ ಮನೆಯವರು ಆಗಿದ್ದೀವಿ. ವಿ ಆರ್ ದ ಹೌಸ್ ಆಫ್ ಗಾಡ್. ಇದು 14ನೇ ಆಶೀರ್ವಾದ. ವಿ ಆರ್ ದಿ ಹೌಸ್ ಆಫ್ ಗಾಡ್, ದೇವರ ಮನೆಯಾಗಿದ್ವಿ. ವಾಹ್, ಎಂಥ ಒಂದು ಅನುಭವ! ಅದರೊಂದಿಗೆ 20ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಚನದಲ್ಲಿ, ಹೌದು, ಪ್ರವಾದಿಗಳು, ಅಥವಾ ಅದಕ್ಕಿಂತ ಮುಂಚೆ ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ಥಿವಾರ, ಅಂದರೆ ಅವರ ಅಸ್ಥಿವಾರ. ಹಾಗಾದರೆ ಆ ಅಸ್ಥಿವಾರದ ಮೇಲೆ ನಾನು ಕಟ್ಟಲಾಗುತ್ತಿದ್ದೇವೆ. ನಮ್ಮನ್ನು ಎಂಥ ಒಂದು ಭಾಗ್ಯ ನೋಡ್ರಿ! ಅಪೊಸ್ತಲರು, ಪ್ರವಾದಿಗಳನ್ನು ಅಸ್ಥಿವಾರವನ್ನಾಗಿ ಮಾಡಿಕೊಂಡು ನಾವು ಮುಂದುವರಿತಾ ಇದ್ದೇವೆ, ನಾವು ಪ್ರಗತಿಯನ್ನು ಹೊಂದುತ್ತಾ ಇದ್ದೇವೆ. ಅವರ ಅಸ್ಥಿವಾರ, ನಾವು ಕಟ್ಟಡ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, 16ನೇ ಆಶೀರ್ವಾದ ಇನ್ನೊಂದಿದೆ. ಅದೇನಂತ ಹೇಳಿದ್ರೆ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಅಸ್ಥಿವಾರ ಒಂದು ಕಡೆ, ಇನ್ನೊಂದು ಕಡೆ ಮುಖ್ಯವಾದ ಮೂಲೆಗಲ್ಲು, ಕಾರ್ನರ್ ಸ್ಟೋನ್, ಮುಖ್ಯವಾದ ಚೀಫ್ ಕಾರ್ನರ್ ಸ್ಟೋನ್. ಯಾರು? ಯೇಸು ಕ್ರಿಸ್ತ. ಹಾಗಾದರೆ ಅಸ್ಥಿವಾರವಾಗಿರುವ ಪ್ರವಾದಿಗಳನ್ನು ಅಥವಾ ಅಪೊಸ್ತಲರನ್ನು, ಪ್ರವಾದಿಗಳನ್ನು ಕೊಟ್ಟಂಥ ಅದೇ ಯೇಸು ಕರ್ತನು ಈಗ ಮುಖ್ಯವಾದ ಮೂಲೆಗಲ್ಲಾಗಿ ಆತನೇ ನಮಗೆ ಈ PhD ಆಶೀರ್ವಾದವನ್ನು ಕೊಡುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು 21ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ನಾವು ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ,
ಕ್ರಿಸ್ತನಲ್ಲಿ ನಮಗಿರುವಂಥ 18 ಆಶೀರ್ವಾದಗಳು, 18 ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್. ಅದರಲ್ಲಿ 21ನೇ ವಚನ ಏನಂದರೆ, ಪರಿಶುದ್ಧ ದೇವಾಲಯವಾಗುತ್ತಾ ಇದ್ದೇವಂತೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 21ನೇ ವಚನದಲ್ಲಿ ಎಂಥವರಾಗಿದ್ದೇವೆ ನಾವು. ಸ್ಟಾರ್ಟಿಂಗ್ನಲ್ಲಿ ಎಫೆಸ 2:1 ಪಾಪದಲ್ಲಿ ಅಪರಾಧಗಳಲ್ಲಿ ಸತ್ತವರಾದ ನಮ್ಮನ್ನು ದೇವರು ಮಾಡಿದ್ದು ಏನಂತ ಹೇಳ್ಬಿಟ್ಟು ನೋಡುವಾಗ ಪರಿಶುದ್ಧ ದೇವಾಲಯವನ್ನಾಗಿ ಮಾಡಿರುವಂಥದ್ದು. ವಾವ್! ಅದು ದೊಡ್ಡ ಆಶೀರ್ವಾದ, PhD ಆಶೀರ್ವಾದ. ಕೊನೆಯದಾಗಿ ಇನ್ನೊಂದು ಆಶೀರ್ವಾದ ಕೂಡ ಇದೆ. ಅದೇನಂತ ಹೇಳಿದರೆ, ಆತನು 22ನೇ ವಚನ, ಆತನಲ್ಲಿ ನೀವು ಸಹ ಆತ್ಮನ ಮೂಲಕ ದೇವರಿಗೆ ನಿವಾಸ ಸ್ಥಾನ, ದೇವರಿಗೆ ನಿವಾಸ ಸ್ಥಾನ, ಎ ಡ್ವೆಲ್ಲಿಂಗ್ ಫಾರ್ ಗಾಡ್. ಒಂದು ಮನೆ ಕಟ್ಟಿಬಿಟ್ಟು ನೀವು ವಾಸ ಮಾಡಲಿಕ್ಕೆ ಮನೆ ಯಜಮಾನರು ಅಥವಾ ಮನೆಯ ನಾಯಕಿಯರು ಒಂದು ಮನೆ ಕಟ್ಟಿಬಿಟ್ಟು ಉಳಿದವರು ವಾಸ ಮಾಡಬಹುದು ಅಂತ ಹೇಳುವಾಗ ಅವರಿಗೆ ಭಾಳ ಖುಷಿ ಆಗ್ತದೆ. ಅದೇ ರೀತಿಯಾಗಿ ದೇವರು ವಾಸ ಮಾಡಲಿಕ್ಕೆ ನಾವು ಮನೆಯಾಗಿದ್ದೇವೆ. ಆಶ್ಚರ್ಯ ಅಲ್ವಾ? ಹೌದು. ಅದು 18ನೇ ಆಶೀರ್ವಾದ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಪಾಪದಲ್ಲಿ ಅಪರಾಧದಲ್ಲಿ ಸತ್ತವರಾದಂಥ ನಮ್ಮ ಮುಖಾಂತರವಾಗಿ 18 ಆಶೀರ್ವಾದಗಳು. ಒಂದು, ನಮ್ಮನ್ನು ಪ್ರೀತಿಸಿ, ಎಫೆಸ 2:4. ಎರಡನೇದು, ನಮ್ಮನ್ನು ಬದುಕಿಸಿ, ಎಫೆಸ 2:5. ಮೂರನೇದು, ನಮ್ಮನ್ನು ರಕ್ಷಿಸಿ, ಅದೇ ಎಫೆಸ 2:5. ನಾಲ್ಕನೇದು, ನಮ್ಮನ್ನು ಕೂತ್ಕೊಳ್ಳುವಂತೆ ಮಾಡಿದ್ದು, ಎಫೆಸ 2:7. ಮತ್ತು ಸಿದ್ಧಪಡಿಸಿ, 10ನೇ ವಚನದಲ್ಲಿ ನಾವು ಏನೇನು ಕೆಲಸ ಮಾಡಬೇಕಂತ ಜಗದುತ್ಪತ್ತಿಗೆ ಮುಂಚಿತವಾಗಿ ಸಿದ್ಧಪಡಿಸಿದ್ದದು 5ನೇ ಮಹಾ ಆಶೀರ್ವಾದ ಕ್ರಿಸ್ತನಲ್ಲಿ. 6ನೇದಾಗಿ ಸಮೀಪಸ್ಥರನ್ನಾಗಿ ಮಾಡಿದ್ದು, ಎಫೆಸದವರಿಗೆ ಬರೆದ ಪತ್ರಿಕೆ 2:13 ರಕ್ತದ ಮೂಲಕ, ಕ್ರಿಸ್ತನ ರಕ್ತದ ಮೂಲಕವಾಗಿ ದೂರವಿದ್ದ ನಮಗೆ ಸಮೀಪವಾಗಿ ಮಾಡಿದ್ದು. 14ನೇ ವಚನದಲ್ಲಿ ನಮ್ಮನ್ನು ಒಂದು ಮಾಡಿದ್ದು, ಅದು ಕೂಡ 7ನೇ ಆಶೀರ್ವಾದ. ಎಫೆಸ 2:14, ಎಫೆಸ 2:15 ನಾವು ನೋಡುವಾಗ ನಮಗೆ ಧರ್ಮಶಾಸ್ತ್ರ ನಮಗೆ ವಿರುದ್ಧವಾಗಿ ಮಾತನಾಡಿದ್ದೆಲ್ಲ ಕ್ಯಾನ್ಸಲ್, ರದ್ದುಗೊಳಿಸಿದ್ದು. 8ನೇ ಆಶೀರ್ವಾದ. 9ನೇ ಆಶೀರ್ವಾದ, ಇದ್ದ ವೈರತ್ವವನ್ನು ಕೊಂದಿದ್ದು, ಎಫೆಸ 2:16. ವೈರತ್ವ, ದ್ವೇಷ ಕೊಲ್ಲಲಾಯಿತು. ಅಷ್ಟೇ ಅಲ್ಲ, ಕೊಂದುಬಿಟ್ಟು ಒಂದೇ ದೇಹವನ್ನು ಆಗಿ ಮಾಡಿದೆ, ಎಫೆಸ 2:16. ಮತ್ತು ಅದೇ ಸಂದರ್ಭದಲ್ಲಿ ಆ ರೀತಿಯಾಗಿ ಮಾಡಿಬಿಟ್ಟು ದೇವರೊಂದಿಗೆ ನಮ್ಮನ್ನು ಸಂಧಾನಪಡಿಸಿದ್ದಾನೆ, ಎಫೆಸ 2:10. 16 ಆ ಸಂಧಾನವಾಗಿ ರೆಕನ್ಸಿಲಿಯೇಷನ್. ಅದಾದ ನಂತರ 18ನೇ ವಚನದಲ್ಲಿ ಒಬ್ಬ ಆತ್ಮನು, ಒನ್ ಸ್ಪಿರಿಟ್, ಒಬ್ಬ ಆತ್ಮನು ತಂದೆ ಬಳಿಗೆ ಪ್ರವೇಶಿಸುವಕ್ಕೆ ಸಹಾಯ ಮಾಡಿದ. 19ನೇದಾಗಿ ನಾಗರಿಕರು, ಅದು 13ನೇ ಆಶೀರ್ವಾದ, ನಾಗರಿಕರು. ಮತ್ತು ದೇವರ ಮನೆ ಕೂಡ ಆಗಿದ್ದೇವೆ, ಅದೇ 19ನೇ ವಚನದಲ್ಲಿ. ಅದು 14ನೇ ಆಶೀರ್ವಾದ. 15ನೇ ಆಶೀರ್ವಾದ, ಅಪೊಸ್ತಲರು ಪ್ರವಾದಿಗಳ ಮೇಲೆ ಕಟ್ಟಲಾಗುತ್ತಿರುವಂಥ ಅಸ್ಥಿವಾರ, ಅದು ಕೂಡ 15ನೇ ಆಶೀರ್ವಾದ. ಮತ್ತು 16ನೇ ಆಶೀರ್ವಾದ, ಮುಖ್ಯವಾದ ಮೂಲೆಗಲ್ಲು, ಕರ್ತನಾದ ಯೇಸು ಮುಖ್ಯವಾದ ಮೂಲೆಗಲ್ಲು. 17 ಪರಿಶುದ್ಧ ದೇವಾಲಯವಾಗ್ತಾ ಇರುವಂಥ ಒಂದು ಆಶೀರ್ವಾದ, ಎಫೆಸ 2:21. ಕೊನೆಯದಾಗಿ ಅದೇ 2:22 ದೇವರಿಗೆ ನಿವಾಸ ಸ್ಥಾನ. ಇಷ್ಟೊಂದು 18 ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ನಾವು ಹೊಂದಿಕೊಳ್ಳುವಂತೆ, ಎಫೆಸ 2 ಹೊಂದಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.